ಎಲ್ರಿಗೂ ನಮಸ್ಕಾರ. ನಾಳೆ ಬೆಳಗ್ಗೆ 14ನೇ ತಾರೀಕು 10 ಗಂಟೆಗೆ ಸರಿಯಾಗಿ ಗ್ರಾಮ ಪಂಚಾಯತಿಯ ಮುಂಭಾಗದಲ್ಲಿ ಬನ್ನಿ. ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಕೃಷ್ಣಮೂರ್ತಿಯವರು, PDO ಅಧಿಕಾರಿಗಳಾದ ಸಂತೋಷ್ ಅವರು ಹಾಗೂ ಎಲ್ಲ ಸದಸ್ಯರು ನಾವೆಲ್ಲ ಒಟ್ಟಾಗಿ ಮಾಸ್ಟರ್ ಕ್ರಾಂತಿ ಮೊದಲನೆಯ ಹೆಜ್ಜೆ ನಾವು ಸ್ವಚ್ಛ ಭಾರತ ಅಭಿಯಾನ ಅಂಗವಾಗಿ ಮನಸ್ಸು ಶುದ್ಧಿ, ಮನೆ ಶುದ್ಧಿ, ಬೀದಿ ಶುದ್ಧಿ ಹಾಗೂ ಗ್ರಾಮ ಅಥವಾ ಪಟ್ಟಣ ಶುದ್ಧಿ ಈ ಒಂದು ಸ್ಲೋಗನ್ ಹೇಳ್ಕೊಂಡು ನಾವು ನಮ್ಮ ಬೀದಿಗಳನ್ನ ಶುದ್ಧಿ ಮಾಡ್ಕೋಣ. ನಾನು ನಮ್ಮ ಮನೆ ಕ್ಲೀನ್ ಮಾಡಿಸಿದ್ದೀನಿ, ನಮ್ಮ ಹಾಸ್ಪಿಟಲ್ ಅಕ್ಕಪಕ್ಕ ಕ್ಲೀನ್ ಮಾಡಿಸಿದ್ದೀನಿ. ಸೊ ಹಾಗೆ ಎಲ್ಲ ಅಂಗಡಿಯವರು, ಎಲ್ಲ ಮಾಲೀಕರು, ಎಲ್ಲ ಉದ್ಯಮಿಗಳು ನಿಮ್ಮ ಪ್ರಾಪರ್ಟಿನ ಕ್ಲೀನ್ ಮಾಡಿ ದಯಮಾಡಿ. ಅಷ್ಟು ಮಾತ್ರ ಅಲ್ಲ, ಮತ್ತು ಗ್ರಾಮ ಪಂಚಾಯತಿ ವತಿಯಿಂದ ಅವರೆಲ್ಲ ಒಳ್ಳೆಯ ಸಹಕಾರ ಮಾಡಿ ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ನಾವೆಲ್ಲ ಒಟ್ಟಾಗಿ ಸೇರಿ 10 ಗಂಟೆಗೆ ನಾಳೆ ಒಂದು ಟಿ ಶರ್ಟ್ ರಿಲೀಸ್ ಮಾಡಲಿಕ್ಕಿದೆ, ಮಾಸ್ಟರ್ ಕ್ರಾಂತಿಯ ಒಂದು ಟಿ ಶರ್ಟ್. ಸೊ ಟಿ ಶರ್ಟ್ ಹಾಕೊಂಡ್ರೆಲ್ಲ ಕ್ಲೀನ್ ಮಾಡಬೇಕು. ಸೊ ಇದೊಂದು ವಿನಂತಿ. ಸೊ 100 ಜನ ನಾವು ನಿರೀಕ್ಷೆ ಮಾಡ್ತಾಯಿದ್ದೀವಿ. 100 ಟಿ ಶರ್ಟ್ಸ್ನ ಮಾಡಿದ್ವಿ. 100 ಜನ, ಫಸ್ಟ್ 100 ಯಾರು ಬರ್ತಾರೆ ಅವರಿಗೆ ಆ ಟಿ ಶರ್ಟ್ಸ್ ಕೊಡಲಾಗೋದು. ನಾವು ಒಳ್ಳೆಯ ಒಂದು ವೀಡಿಯೋ ಮಾಡ್ತೇವೆ. ಪ್ರತಿಯೊಬ್ಬರ ಅಂಗಡಿ ಎದುರುಗಡೆ ಬಂದು ನಾವು ಒಂದು ವೀಡಿಯೋ ಮಾಡ್ತೇವೆ. ಮೀಡಿಯಾ ಟೀಮ್ ನಾಯಕತ್ವದಲ್ಲಿ ಸತೀಶ್ ಭಾಯ್ ಹಾಗೂ ಲಾಯ್ಡ್ ಅವರು ಬಂದು ಒಂದು ಒಳ್ಳೆ ವೀಡಿಯೋಗ್ರಫಿ ಮಾಡ್ತಾರೆ. ನಿಮ್ಮ ಬೈಟ್ ಕೊಡಿ, ನಿಮ್ಮ ಹೆಸರು ಹೇಳಿ. ನಾನು ಡಾಕ್ಟರ್ ಸಿದ್ದಿಮಲು, ವ್ಯವಸ್ಥಾಪಕ ನಿರ್ದೇಶಕರು, ಶಾಲಂ ಪಾಲಿಟೆಕ್ನಿಕ್. ಸೊ ಬನ್ನಿ, ಕೈ ಜೋಡಿಸಿ ಮಾಸ್ಟರ್ಗಟ್ಟೆ ಬದಲಾಯಿಸೋಣ ಅಂತ ಹೇಳಬೇಕು. ಮಾಸ್ಟರ್ಗಟ್ಟೆ ಇಲಿಕಲ್ ಕ್ರಾಂತಿಗೆ ನಾವು ಕೈ ಜೋಡಿಸೋಣ ಅಂತ ಹೇಳಿ ನಿಮ್ಮದೇ ಅಭಿಪ್ರಾಯವನ್ನು ಹೇಳ್ಬೋದು. ಸೊ ಆ ವಿಡಿಯೋ ಬೈಟ್ನ ನಾವು ನಿಮ್ಮ ಸ್ಟೇಟಸ್ ಇಡ್ಬೋದು, ನಾವು ಫೇಸ್ಬುಕ್, ಯೂಟ್ಯೂಬ್ನಲ್ಲಿ ಹಾಕ್ತೇವೆ. 15ನೇ ತಾರೀಕು 8 ಗಂಟೆಗೆ ನಾವು ದೊಡ್ಡ ಒಂದು ಬೃಹತ್ ಒಂದು ಸಂಭ್ರಮಾಚರಣೆ ಮಾಡೋಣ. ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಗ್ರಾಮ ಪಂಚಾಯತಿ ಎದುರು ನಾವು ಅಟ್ಲೀಸ್ಟ್ ಒಂದು 500ರಿಂದ 1000 ಜನ ಸೇರೋಣ. ಇದನ್ನು ವಿನಂತಿ ಮಾಡ್ತೀನಿ. ಸುತ್ತಮುತ್ತ ಎಲ್ಲ ಗ್ರಾಮದಿಂದ ಅನೇಕ ಸಹಕಾರ ಕೊಟ್ಟಿದ್ದೀರಾ. ಅಟ್ಲೀಸ್ಟ್ ಒಂದು 500 ಜನ ಸೇರಿ ನಾವು ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡೋಣ. ಅನೇಕರಿಗೆ ಪಂಚಾಯತಿ ವತಿಯಿಂದ ಸನ್ಮಾನ ಇದೆ. ಸೊ ಈ ಒಂದು ಕಾರ್ಯಕ್ರಮ ಬರೋಕ್ಕೆ ಆಗದಿರೋರು ಲೈವ್ ನೋಡ್ಬೋದು, ಲೈವ್ ಆಗ್ತೇವೆ. ಭಾಳ ಅದ್ಭುತವಾದ ಕಾರ್ಯ ನಡೀಲಿಕ್ಕಿದೆ. ಸೊ ಆಲ್ ಯೂತ್ ಟೀಮ್ ನಾನು ನಿನ್ನೆ ಕರೆದಿದ್ದೆ, ಯಾರು ಬರಲಿಲ್ಲ. ಡಲ್ ಹಾಕೋಬೇಡಿ. ಮೋಹನ್, ಚೇತನ್ ಅವರು, ಪ್ರಿಯಾದವರು, ರಂಜಿತ್ ಅವರು, ಚಿನ್ಮಯ್ ಅವರು, ಸಜೆಸ್ಟ್ ಭಟ್ರು ಕಾಣ್ತಿಲ್ಲ. ಇದಕ್ಕಿಂತ ಗ್ರೂಪ್ ಲೆಫ್ಟ್ ಆಗಿದ್ದೀರಾ, ಮಾಡಬೇಡಿ. ಸೊ ಅನೇಕರು ನೀವು ಯುವ ನಾಯಕರಿದ್ದೀರಾ. ಯಾಕೆ ಯುವ ನಾಯಕರು ಇರ್ತಾರೆ? ನಿಮ್ಮ ನಾಯಕತ್ವದಲ್ಲಿ ಅನೇಕ ವಾಲಂಟಿಯರ್ಸ್, ಮಣಿ ಇರ್ಬೋದು, ಅನೇಕರು ನೀವಿದ್ದೀರಾ. ಅನೇಕರ ಹೆಸರು ನೆನಪಾಗ್ತಿಲ್ಲ. ನೀವೆಲ್ಲ ಯುವ ನಾಯಕರು ಬಂದು ನೀವೆಲ್ಲ ಒಂದೊಂದು ಟೀಮ್. ನಾನು ನಿನ್ನೆ ಇವತ್ತಿಲ್ಲ. ಇವತ್ತು ಬ್ಯಾಂಗ್ಳೂರಿಗೆ ಬೆಳಗ್ಗೆ ರೀಚ್ ಆದೆ, ಮತ್ತು ನಾಳೆ ಬೆಳಗ್ಗೆ ಹೊರಟು ನಾನು ಮತ್ತೆ ರಿಟರ್ನ್ ಬರ್ತೀನಿ ಮಾಸ್ಟರ್ಗಟ್ಟೆಗೆ. ಸೊ ದಯಮಾಡಿ ಒಳ್ಳೆ ರೀತಿಯಲ್ಲಿ ನಾವು ಕಾರ್ಯಕ್ರಮ ಮಾಡ್ಕೊಳ್ಳೋಣ. ಎಲ್ಲ ಯುವ ನಾಯಕರು, ನಮ್ಮ ಮೋಹನ್ ಚಂದ್ರಗದ್ದೆ ಅವರಿಗೆಲ್ಲ ಹೇಳಿದ್ದೆ, ಕೆಲವು ವಿಚಾರ ಚೇತನ್ರಿಗೆ ಹೇಳಿದ್ದೆ. ಸೊ ದಯಮಾಡಿ ಅವೆಲ್ಲ ಕಾರ್ಯಕ್ರಮ ಮಾಡಿರಿ. ಸೊ ಈ ಒಂದು ವಿಡಿಯೋ ಮೂಲಕ ನಿಮ್ಮನ್ನು ಪ್ರೋತ್ಸಾಹ ಮಾಡ್ತೇನೆ. ನಾಳೆ 14th ಹಾಗೂ 15th ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಮಾಡೋಣ. ಇದು ನ್ಯಾಷನಲ್ ನ್ಯೂಸಲ್ಲಿ ಬರ್ತದೆ, ಫೇಸ್ಬುಕ್ಕಲ್ಲಿ ಎಲ್ಲ ನಾವು ಹಾಕೋಣ. ಸಮಥಿಂಗ್ ಒಂದು ಒಳ್ಳೆ ಸಂಚಲನ ನಾವು ಕ್ರಿಯೇಟ್ ಮಾಡೋಣ. ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ದೊಡ್ಡ ಸಮಾವೇಶ, ಒಂದು 5,000 ಜನ ಸೇರಿಸೋಣ ಅಂತೆ. ವಿತ್ ಗೌರ್ಮೆಂಟ್ ಪರ್ಮಿಷನ್, ಪಂಚಾಯತಿ ಪರ್ಮಿಷನ್, KPC ಪರ್ಮಿಷನ್ ಇಟ್ಕೊಂಡು KPCಯ ಒಳಾಂಗಣದಲ್ಲಿ ನಾವು ಒಂದು ಬೃಹತ್ ಒಂದು ಸಭೆಯನ್ನು ಮಾಡೋಣ. ರಾಜ್ಯದ ಮುಖ್ಯಮಂತ್ರಿ ಹಾಗೂ ನಮ್ಮೆಲ್ಲ ಮುಖಂಡರನ್ನು ಕರೆಸಿ ಒಳ್ಳೆ ರೀತಿಯಲ್ಲಿ ಗೌರವಪೂರ್ವಕ ಸನ್ಮಾನ ಮಾಡಿ ಅವರು ಮಾಡಿದ ಸಾಧನೆ ನಾವು ಅವರಿಗೆ ಹೇಳ್ತಾ ಅವ್ರು ಏನೆಲ್ಲ ಸಾಧನೆ ಮಾಡಿದೆ ಮತ್ತು ಏನೆಲ್ಲ ಸಾಧನೆ ಮಾಡಬೇಕಾಗಿದೆ, ನಮ್ಮ ಗ್ರಾಮಕ್ಕೆ, ನಮ್ಮ ಕ್ಷೇತ್ರಕ್ಕೆ ಏನೆಲ್ಲ ಅಗತ್ಯಗಳಿದೆ, ಮುಖ್ಯವಾಗಿ ಕುಂಚಿಕಲ್ ನದಿ ಫಾಲ್ಸನ್ನು ನೀವು ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡೋಣ. ಒಳ್ಳೆ ರೀತಿಯಲ್ಲಿ ನಾವು ಮಾಡೋಣ. ಬನ್ನಿ, ನನ್ನ ಜೊತೆ ಕೈ ಜೋಡಿಸಿ. ಅದರಲ್ಲಿ ಯಾವ ಸ್ವಾರ್ಥ, ಯಾವ ಪಕ್ಷ, ಪಾರ್ಟಿ ಅಥವಾ ನಾನೇನು ಎಲೆಕ್ಷನ್ ನಿಲ್ತಿಲ್ಲ, ನಮ್ಮ ಅಣ್ಣನ ಎಲೆಕ್ಷನ್ ನಿಲ್ತಿಲ್ಲ. ನೀವು ಅನ್ಕೊಂಬೇಡಿ ಏನು ಎಲೆಕ್ಷನ್ ಕ್ಯಾಂಪೇನ್ ಮಾಡ್ತೀರಾ ಡಾಕ್ಟರ್ ಇದು ಸೇರ್ಕೊಂಡು ಅಂತ. ದಯವಿಟ್ಟು ತಪ್ಪಾಗಿ ಅರ್ಥ ಮಾಡ್ಕೊಂಬೇಡ್ರಿ. ನಾವು ಯಾವ ಒಂದು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾಯಿಲ್ಲ. ನಮ್ಮ ಗ್ರಾಮದ ಒಳಿತಿಗಾಗಿ ನಾವು ಶ್ರಮಿಸ್ತಾ ಇದ್ದೀವಿ. ಒಳ್ಳೆ ರೀತಿಯಾಗಿ ನಾವು ಒಂದು ಸಂಘಟನೆ ಮಾಡಿ ಜನನಾಯಕರನ್ನು ಕರೆದು ಒಂದು ಗೌರವಪೂರ್ವಕ ಸನ್ಮಾನ ಮಾಡೋಣ. ಅದು ಈ ತಿಂಗಳ ನೆಕ್ಸ್ಟ್ ಮಂತಲ್ಲಿ ಮಾಡೋಣ. ಸ್ವಲ್ಪ ಮಳೆ ಕಡಿಮೆ ಆಗಲಿ. ಸೊ ಅದನ್ನು ನ್ಯಾಷನಲ್ ನ್ಯೂಸಲ್ಲಿ ನಾವು ಬಿಡೋಣ. ಮತ್ತು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ವಿಶ್ವಗುರು ಅಂತ ಹೆಸರಾಗಿದೆ ಅವರಿಗೆ. ಸೊ ಅವ್ರಿಗೆ ಕೂಡ ರಿಕ್ವೆಸ್ಟ್ ಮಾಡೋಣ.
ಕುಂಚಿಕಲ್ ಅಬ್ಬಿ ಫಾಲ್ಸನ್ನು ದಯಮಾಡಿ ನೀವು ವಿಶ್ವಗುರಾದ ನೀವು ವಿಶ್ವದ 116, ಏಷ್ಯಾದ ನಂಬರ್ 2 ಹಾಗೂ ಭಾರತ ದೇಶದ ನಂಬರ್ 1, ಭಾರತ ದೇಶದ ನಂಬರ್ 1, ಪುನಃ ಹೇಳ್ತೇನೆ, ಭಾರತ ದೇಶದ ನಂಬರ್ 1 ಫಾಲ್ಸ್ ಕರ್ನಾಟಕದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೆರ್ಗುಂದ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಮಾಸ್ತಿಕಟ್ಟೆಗೆ ಸಂಬಂಧಪಟ್ಟಂಥ ಜಾಗದಲ್ಲಿ ಅದು ಇದೆ. ಇದು ಹೆಮ್ಮೆಯ ಸಂಗತಿ. ಕೆಲವೊಬ್ಬರು ಭಾಳ ಕೇವಲವಾಗಿ ಅದನ್ನು ಹೇಳಿದ್ದಾರೆ, ಸಣ್ಣ ಗುಂಡಿ ಅಂತ. ಸಣ್ಣ ಗುಂಡಿ ಅಲ್ಲ, ಜೋಗ ಜಲಪಾತ 10ನೇ ಸ್ಥಾನ. ನಮ್ಮ ಮಾಸ್ತಿಕಟ್ಟೆಯ ಕುಂಚಿಕಲ್ ಅಬ್ಬಿ ಫಾಲ್ಸ್ ನಂಬರ್ 1 ಇನ್ ಇಂಡಿಯಾ. ಸೊ ದಯಮಾಡಿ ನಾನು ನನ್ನ ಊರಿನ ಪರವಾಗಿ, ನಮ್ಮ ಕ್ಷೇತ್ರ ಪರವಾಗಿ ಸ್ವರ ಎತ್ತಿ ನಾನು ಕೇಳ್ತೇನೆ, ದಯಮಾಡಿ ನಮ್ಮ ನಾಯಕರನ್ನು ಪ್ರೋತ್ಸಾಹ ಮಾಡಿ. ನಮ್ಮ ನಾಯಕರು ಮಾಡಲಿಲ್ಲ ಅಂದರೆ ನಾವು ಪ್ರಧಾನಮಂತ್ರಿಗೆ ನಾವು ವಿನಂತಿ ಮಾಡ್ಕೊಳ್ಳೋಣ, ದಯಮಾಡಿ ಬಂದು ಇದನ್ನು ಪ್ರವಾಸೋದ್ಯಮ ತಾಣ ಎಂಬುದಾಗಿ ಗುರುತಿಸಿ ನೀವೇ ಬಂದು ಉದ್ಘಾಟನೆ ಮಾಡಿ. ಜನವರಿ 15ಕ್ಕೆ ಒಳ್ಳೆಯ ದಿನ ಇದೆ. ಜನವರಿ 15ಗೆ ದೇಶದ ಪ್ರಧಾನಿ ಬಂದು ಇದನ್ನು ಉದ್ಘಾಟನೆ ಮಾಡಿಕೊಡ್ಬೇಕಂತ ರಿಕ್ವೆಸ್ಟ್ ಮಾಡ್ತೇನೆ. ಸೊ ನೀವೆಲ್ಲ ಯುವ ನಾಯಕರು ದಯಮಾಡಿ ನೀವೆಲ್ಲ ಮುಂದೆ ಬನ್ನಿ, ನನ್ನ ಜೊತೆ ಕೈ ಜೋಡಿಸಿ. ನಾನು ಯಾವ ಬೇರೆ ಉದ್ದೇಶದಲ್ಲಿ ನಾನು ಮುನ್ನುಗ್ತಾ ಇಲ್ಲ. ನನ್ನ ಹಾಸ್ಪಿಟಲ್ ಕೆಲಸ ಬಿಟ್ಟು ನನ್ನ ಊರಿನ ಶ್ರಮಿಗಾಗಿ. ಯಾಕಂದರೆ ನೋಡಿ, ರೈತರಿಗೆ ಅಡಿಕೆಯ ಎಲೆಚುಕ್ಕೆ ರೋಗ ಬಂದಿದೆ, ಕೊಳೆ ರೋಗ ಬಂದಿದೆ, ಬೆಳೆ ಸರಿ ಇಲ್ಲ. ಅದಕ್ಕೊಂದು ಔಷಧಿ ಕಂಡುಹಿಡಿದೀನಿ, ಅದನ್ನು ಕೂಡ ನಾನು ರಿಲೀಸ್ ಮಾಡಿದ್ದೀನಿ. ಯಾರು ಕೂಡ ಒಂದು ಮೀಡಿಯಾದವ್ರು ಕೂಡ ಕರೆದು ನನಗೆ ಏನು ಮಾಡ್ತಿದ್ದೀರಿ ಅಂತ ಕೇಳಿಲ್ಲ, ದುಃಖಕರ ಸಂಗತಿ. ಸೊ ಮತ್ತು NH 2 ಭಾಗದಲ್ಲಿ ಇಲ್ಲ. ಒಂದು ಆಗೊಂಬೆಗೆ ಹೋಗಿದೆ, ಇನ್ನೊಂದು NH ಬಂದು ನಮ್ಮ ಆ ಕಡೆ ಸಂಪೆಕಟ್ಟೆ ನಿಟ್ಟೂರಿಗೆ ಸಿಗಂದೂರು ಸಂಬಂಧಪಟ್ಟಂಗೆ ಅದು ಬದಲಾವಣೆ ಆಗಿದೆ. ನಗರ ಚಿಕ್ಕಪೇಟೆ ಹಾಗೂ ಮಾಸ್ತಿಕಟ್ಟೆ ಇದನ್ನು ವ್ಯವಸ್ಥಿತವಾಗಿ ಸಮಾಧಿ ಮಾಡೋಕ್ಕೆ ಹೋಗ್ತಾ ಇದೆ ಈ ವ್ಯವಸ್ಥೆ. ನಾವು ಸಮಾಧಿ ಮಾಡೋಕ್ಕೆ ಬಿಡಲ್ಲ, ನಮ್ಮ ಸ್ವರವನ್ನು ಎತ್ತೇವೆ. ನಮಗೆ ಒಂದು NH ಬೇಕು. ಮತ್ತು ಮುಖ್ಯವಾಗಿ ಮಾಸ್ತಿಕಟ್ಟೆಯ ಕುಂಚಿಕಲ್ ಅಬ್ಬಿ ಫಾಲ್ಸ್, ಈ ಫಾಲ್ಸನ್ನು ನಂಬರ್ 1 ಆಗಿದೆ, ಆಲ್ರೆಡಿ ಇದೆ. ಅದನ್ನು ನೀವು ದಯಮಾಡಿ ಗುರುತಿಸಿ ವೈಲ್ಡ್ ಲೈಫ್ ಅವರು ಫಾರೆಸ್ಟ್ ಅಧಿಕಾರಿ ಕಡೆಯಿಂದ ನಿಮಗೆ ಪರ್ಮಿಷನ್ ಕೊಡಿ, KPC ಪರ್ಮಿಷನ್ ಕೊಡಿ. ಆ್ಯಂಟಿ ನಕ್ಸಲೈಟ್ ಫೋರ್ಸ್ ಎಲ್ಲ ಕ್ಲಿಯರ್ ಆಗಿದೆ, ಯಾವ ನಕ್ಸಲ್ ಪೀಡಿತ ಪ್ರದೇಶ ಅಲ್ಲ, ಎಲ್ಲವೂ ಕೂಡ ಸೇಫ್ ಆಗಿದೆ. ಸೊ ಈ ಮಾಹಿತಿ ಅನೇಕರಿಗೆ ತಲುಪಬೇಕು. ನಾನು ಸತತವಾಗಿ 3 ತಿಂಗಳಿಂದ ಪರಿಶ್ರಮ ಪಡ್ತಾ ಇದ್ದೀನಿ. ರಾತ್ರಿ ಆಗಲಿ ಇದಕ್ಕೆ ಯೋಚನೆ ಮಾಡಿ ಏನು ಮಾಡಬೇಕು, ಏನು ಮಾಡ್ಬೋದು ಅಂತ ಪರಿಶ್ರಮ ಪಟ್ಟು ಅನೇಕರ ಜೊತೆ ಕೈ ಜೋಡಿಸಿದ್ದಾರೆ. ನಮ್ಮ ಪಂಚಾಯತಿಯ ಹಿರಿಯರು ಕೂಡ, ಎಲ್ಲ ಅಧ್ಯಕ್ಷರು ಕೂಡ. ಒಬ್ಬರು ಹೆಸರು ಹೇಳಿದ್ರೆ ಒಬ್ರಿಗೆ ಬೇಜಾರಾಗುತ್ತೆ. ಎಲ್ಲರೂ ಸಹಕಾರ ಮಾಡಿದ್ದೀರಾ. ದಯಮಾಡಿ 14 ಮತ್ತು 15ನೇ ತಾರೀಕು ಈ 2 ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಕೊಡ್ರಿ. ದೊಡ್ಡ ಮಟ್ಟದಲ್ಲಿ ನಾವು ಇದನ್ನು ಮಾಡೋಣ ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ. ಓಕೆ, ನಾಳೆ ಬೆಳಗ್ಗೆ ಸಿಗ್ತೀನಿ 14 ಶಾರ್ಪ್ 10 ಗಂಟೆಗೆ. ಸಮಯ ಕರೆಕ್ಟಾಗಿ ಬನ್ನಿ, ನಾನು ಬೆಳಗ್ಗೆ ಬರ್ತೀನಿ. ನಾನು ಇಲ್ಲಿಂದ ಬ್ಯಾಂಗ್ಳೂರು ಟು ಮ್ಯಾಂಗ್ಳೂರು ಬಂದು, ಮ್ಯಾಂಗ್ಳೂರಿಂದ ಮಾಸ್ತಿಕಟ್ಟೆ ಬಂದು ನಾನು ನಿಮ್ಮ ಸಲ ಬರ್ತಿದ್ದೀನಿ. ನೀವು ಮಾಸ್ತಿಕಟ್ಟೆಯಲ್ಲಿ ಇದ್ದವರು ದಯಮಾಡಿ ಆರಾಮಾಗಿ ಎದ್ದು ಆರಾಮಾಗಿ ನೀವು ರೆಡಿಯಾಗಿ ಬರ್ಬೋದು ಅಂತ ನಾನು ಭಾವಿಸ್ತೇನೆ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ.